ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋದಕ್ಕೂ ಆಗಲ್ಲ. ಅಷ್ಟೇ ಅಲ್ವಾ? ನಾವು ಯಾರನ್ನ ಅತಿಯಾಗಿ ನಂಬಿರ್ತೀವೋ ಅವರಿಂದನೇ ಮೋಸ ಹೋಗ್ತೀವಿ ಕೊನೆಗೆ. ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿ. ಎಲ್ಲರೂ ನಿಮ್ಮ ಜೀವನದೊಳಗಡೆ ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರೋದಿಲ್ಲ. ಕೆಲವರು ನಿಮ್ಮ ಜೀವನವನ್ನೇ ನರಕವನ್ನಾಗಿಸಬೇಕು ಅಂತಾನೂ ಬರ್ತಾರೆ. ಹಾಗಾಗಿ ಯಾವುದೇ ನಿರ್ಧಾರ ಮಾಡುವ ಮೊದಲು ಯೋಚನೆ ಇರಲಿ, ತುಂಬಾ ತಾಳ್ಮೆ ಇರಲಿ. ನೀವು ಯಾರ ಬಗ್ಗೆ ನಿರ್ಧಾರ ಮಾಡ್ತಿರೋ ಅದೂ ಒಳ್ಳೆ ಉದ್ದೇಶನೇ ಆಗಿರಲಿ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ಜೀವನದಲ್ಲಿ ನಿಮ್ಮನ್ನ ಯಾರು ಬೇಡ ಅಂತಾರೋ ಅವ್ರ ಹಿಂದೆ ಖಂಡಿತವಾಗೂ ಹೋಗ್ಬೇಡಿ. ಅದಕ್ಕೆ ನಮ್ಮ ದೊಡ್ಡವರು ಹೇಳಿರೋದು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ನೀವು ಯಾವತ್ತೂ ನಿಮ್ಮ ಗುರಿ ಕಡೆನೇ ಹೋಗಿ. ಯಾಕಂದ್ರೆ ನಿಮ್ಮ ಫೇಲ್ಯೂರ್ ಅಲ್ಲಿ ನಿಮ್ಮ ಜೊತೆಗೆ ಯಾರು ಇರೋದಿಲ್ಲ. ಅದೇ ನೀವು ಸಕ್ಸಸ್ ಆದಾಗ ಎಲ್ಲರೂ ನಮ್ಮವರು ಅಂತ ಬರ್ತಾರೆ. ಅದಕ್ಕಾಗಿ ನೀವು ಇನ್ನೊಬ್ರಿಗೋಸ್ಕರ ನಿಮ್ಮ ಜೀವನವನ್ನಂತೂ ಹಾಳು ಮಾಡ್ಕೋಬೇಡಿ. ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನ ತುಂಬಾ ಪ್ರೀತಿ ಮಾಡೋರ ತರ, ಕೇರ್ ಮಾಡೋರ ತರ ನಾಟಕ ಮಾಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮನ್ನ ಪ್ರೀತಿ ಮಾಡೋದಿರಲಿ, ನಾವು ಇದೀವಿ ಅನ್ನೋದನ್ನೇ ಮರೆತು ಅವರಿಗೆ ಬೇಕಾದವರ ಜೊತೆ ಖುಷಿಯಾಗಿರ್ತಾರೆ. ಇಷ್ಟೇ ಜೀವನ. ಈ ಜೀವನಕ್ಕೋಸ್ಕರ ನಾವು ನಮ್ಮ ಲೈಫನ್ನೆಲ್ಲ ಹಾಳು ಮಾಡ್ಕೊಂಡು ಯಾರೋ ಒಬ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಅವರಿಗೆ ಯೋಗ್ಯತೆನೇ ಇರಲ್ಲ, ನಮ್ ಕಣ್ಣೀರ್ ಅವ್ರಿಗೆ ಹಾಕ್ತಿರ್ತೀವಿ. ಸೊ ನೋಡಿ, ನೆಕ್ಸ್ಟ್ ಟೈಮ್ ಇಂದ ಯಾರಿಗೆ ಯೋಗ್ಯತೆ ಇರತ್ತೆ ಅವರಿಗೆ ಮಾತ್ರ ಕಣ್ಣೀರ್ ಹಾಕ್ಬೇಕು. ನಮ್ಮ ಜೀವನದ ಜೊತೆ ಆಟ ಆಡೋರಿಗೆಲ್ಲ ಕಣ್ಣೀರ್ ಹಾಕೋ ಅವಶ್ಯಕತೆ ಇಲ್ಲ. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ತರ ಇರುತ್ತಾರೆ. ಆದ್ರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ. ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಯಾರ ಜೊತೆಗೂ ಯಾವತ್ತೂ ಕೂಡ ಅತಿಯಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಡಿ. ಯಾಕೆಂದ್ರೆ ಆ ಅತಿಯಾದ ಬಾಂಧವ್ಯ ಅತಿಯಾದ ನಿರೀಕ್ಷೆಗಳನ್ನು ತಂದೊಡ್ಡಿ ಆ ನಿರೀಕ್ಷೆಗಳು ಸುಳ್ಳಾದಾಗ ನೋವಿನಿಂದ ಬಳಲುವಂತೆ ಮಾಡುತ್ತದೆ. ಜೀವನದಲ್ಲಿ ಯಾರಿಗೆ ಯಾರೂ ಶಾಶ್ವತವಲ್ಲ. ಇವತ್ತು ಬಂದವರು ನಾಳೆ ಹೋಗ್ತಾರೆ. ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ದೂರವಾಗ್ತಾರೆ. ಇನ್ನು ಗಟ್ಟಿಯಾಗಿ ಹೇಳ್ಬೇಕು ಅಂದ್ರೆ, ಅದೆಷ್ಟೋ ಸಲ ನಮ್ಮ ನೆರಳೇ ನಮ್ಮ ಜೊತೆ ಇರುವುದಿಲ್ಲ. ಆದ್ದರಿಂದ ಇವತ್ತು ಜೊತೆಗಿರುವವರು ನಾಳೆ ಕಷ್ಟ ಸುಖದಲ್ಲಿ ಭಾಗಿಯಾಗುವರೆಂಬ ಭ್ರಮೆ ಬೇಡ. ಜೊತೆಯಾಗಿ ಇರುವಷ್ಟು ದಿನ, ಗಂಟೆ, ನಿಮಿಷ, ಕ್ಷಣ ಖುಷಿಯಾಗಿ ಇರೋಣ. ಲೈಫಲ್ಲಿ ಯಾರೋ ಬಂದು ನಮ್ಗೆ ಏನೋ ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಇಲ್ಲ ಅವರಿಂದಾನೇ ನಾವು ಉದ್ಧಾರ ಆಗ್ತೀವಿ ಅನ್ನೋದನ್ನ ಮರ್ತು ಬಿಡಿ. ಇವತ್ತು ನೀವೇನ್ ಕೆಲಸ ಮಾಡ್ತೀರೋ ಅದೇ ನಾಳೆ ನಿಮ್ಗೆ ಸಿಗೋದು. ಹಾಗಾಗಿ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡೋದನ್ನ ನಿಲ್ಸಿ ನೀವೇ ನಿಮ್ಮ ಸ್ವತಃ ಕೆಲಸ ಮಾಡೋದನ್ನ ಶುರು ಮಾಡಿ. ಮುಳ್ಳಿನ ಮೇಲೆ ಆಪಾದನೆ ಹೇಗೆ ಮಾಡಲಿ, ನೋಡದೆ ಕಾಲಿಟ್ಟವನು ನಾನೇ. ಬೇರೆಯವರನ್ನು ಕೆಟ್ಟವರೆಂದು ಹೇಗೆ ಆಪಾದನೆ ಮಾಡಲಿ, ತಿಳಿಯದೆ ಅವರನ್ನು ನಂಬಿದ್ದು ನಾನೇ. ಜೀವನದಲ್ಲಿ ಎಲ್ರೂ ಏನೋ ಒಂದು ತಪ್ಪು ಮಾಡಿರ್ತಾರೆ, ಅವ್ರಿಗೆ ಗೊತ್ತೋ ಗೊತ್ತಿಲ್ದೇನೋ. ಹಾಗಾಗಿ ನೀವು ಯಾವತ್ತೂ ನಿಮ್ಮ ಪಾಸ್ಟಲ್ಲೇ ಇರಬೇಕು ಅಂತ ಟ್ರೈ ಮಾಡಬೇಡಿ. ನೀವು ಪಾಸ್ಟಲ್ಲೇ ಇದ್ರಿ ಅಂದ್ರೆ ಪ್ರೆಸೆಂಟ್, ಫ್ಯೂಚರ್ ಎಲ್ಲಾನು ಕಳ್ಕೊಂತೀರಾ. ಹಾಗಾಗಿ ಒಂದೊಂದನ್ನೇ ಮರೀತಾ ಮುಂದೆ ಮೂವ್ ಆನ್ ಆಗೋದು ಜೀವನದಲ್ಲಿ ತುಂಬಾನೇ ಮುಖ್ಯ ಆಗಿರತ್ತೆ. ಅದು ಯಾರಿಗೇ ಆಗಿರ್ಲಿ. ಯಾರಿಗೆ ಯಾರೂ ಇಲ್ಲ, ಅವರು ಇದ್ದಾರೆ, ಇವರು ಇದ್ದಾರೆ ಅನ್ನೋದು ಬರೀ ಮಾತಿಗಷ್ಟೆ. ಎಣ್ಣೆ ಇದ್ದರೇನೆ ದೀಪ. ಹಾಗೆಯೇ ನಾವು ಚೆನ್ನಾಗಿದ್ದರೇನೆ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದ್ರೆ
ನಮ್ಮವರೇ ನಮಗೆ ಶತ್ರುಗಳು. ಓದಿ ತಿಳಿದುಕೊಂಡ ಪಾಠಗಳಿಗಿಂತ ಗಾಯಗೊಂಡು ತಿಳಿದುಕೊಂಡ ಅನುಭವದ ಪಾಠಗಳನ್ನು ಎಂದಿಗೂ ಮರೆಯೋಕೆ ಆಗಲ್ಲ. ಜೀವಂತವಿದ್ದಾಗಲೇ ಸಂಬಂಧಗಳಿಗೆ ಬೆಲೆ ನೀಡಬೇಕು. ಏಕೆಂದರೆ ತಾಜ್ ಮಹಲನ್ನು ಇಡೀ ಜಗತ್ತೇ ನೋಡಿದೆ, ಆದರೆ ಮಮ್ತಾಜ್ ನೋಡಲೇ ಇಲ್ಲ ಅಲ್ವಾ? ನೋವು ಅನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರುವುದಿಲ್ಲ. ಅದು ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗುತ್ತದೆ. ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ರೂ ಜನ ಮೊದಲು ಬೆರಳು ಮಾಡಿ ತೋರಿಸೋದು ನೀವು ಮಾಡಿರೋ ಸಾಸಿವೆಯಷ್ಟು ಚಿಕ್ಕ ತಪ್ಪುಗಳನ್ನ. ಬೇರೆ ಯಾರೋ ನೀವು ಮಾಡೋ ಕೆಲಸಕ್ಕೆ ಬೆರಳಿಟ್ಟು ತೋರಿಸ್ತಾರೆ ಅಂತ ನೀವು ಮಾಡೋ ಕೆಲಸನ ನಿಲ್ಲಿಸ್ಬೇಡಿ. ಯಾಕಂದ್ರೆ ನಾಳೆ ನೀವು ಮಾಡೋ ಕೆಲಸ ಸಕ್ಸಸ್ ಆದ್ರೆ ಬೆರಳಿಟ್ಟು ತೋರಿಸ್ದವ್ರೆ ನಾಳೆ ಹೇಳ್ತಾರೆ ಇವರು ನಮ್ಮವರೇ ಅಂತ. ಹಾಗಾಗಿ ಇನ್ನೊಬ್ರಿಗೋಸ್ಕರ ಯಾವತ್ತೂ ನೀವು ಮಾಡೋ ಕೆಲಸನ ನಿಲ್ಸೋದಿಕ್ಕೆ ಹೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಈ ನಮ್ಮ ಚಾನೆಲ್ನ ಬೇರೆಯವರಿಗೆಲ್ಲರಿಗೂ ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 10 ಲೈಕ್ಸ್ ಆದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲಿ ಅಂತ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.